ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಮಹಿಳಾ ಕುಸ್ತಿಪಟು ವಿನೇಶ್ ಫೋಗಾಟ್ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಮೊದಲ ಮಹಿಳಾ ಕುಸ್ತಿಪಟುವಾಗಿ ಒಲಿಂಪಿಕ್ಸ್ನ ಸೆಮಿಫೈನಲ್ ತಲುಪಿದ್ದಾರೆ ಅಂತ ನಿನ್ನೆ ಮಧ್ಯಾಹ್ನದ ಮೇಲೆ ಸುದ್ದಿ ಬಂತು. ಎಲ್ಲ ಕಡೆಯೂ ಸಹ ಕೆಲವರನ್ನು ಹೊರತುಪಡಿಸಿ ಅನ್ನೋದ್ರ ಬಗ್ಗೆ ಆಮೇಲೆ ವಿವರಣೆಯನ್ನು ಕೊಡ್ತೀನಿ. ಕೆಲವರನ್ನು ಹೊರತುಪಡಿಸಿ ಸಂಭ್ರಮವನ್ನು ಆಚರಿಸಿದರು. ಯಾಕೆಂದರೆ ಭಾರತದ ಒಲಿಂಪಿಕ್ಸ್ ಸ್ಪರ್ಧೆಯ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ಕ್ಷಣವಾಗಿತ್ತು. ಮೊದಲ ಮಹಿಳಾ ಕುಸ್ತಿಪಟ್ಟು ಸೆಮಿಫೈನಲ್ಗೆ ಹೋಗಿದ್ದು. ಆನಂತರ ರಾತ್ರಿ 10:00 ಸೆಮಿಫೈನಲ್ ಪಂದ್ಯ ಕೂಡ ನಡೀತು. 10:30 ಪಂದ್ಯದಲ್ಲಿ ಅದೇ ವಿನೇಶ್ ಫೋಗಾಟ್ ಮತ್ತೊಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ. ಫೈನಲ್ ತಲುಪ್ತಾರೆ. ಸೆಮಿಫೈನಲ್ನಲ್ಲಿ ಜಯ ಗಳಿಸುವ ಮೂಲಕ. ಅದಾದ 6-7 ಗಂಟೆಗಳ ಅವಧಿಯಲ್ಲಿ ದೊಡ್ಡ ಮಿರಾಕಲ್ ನಡೆದು ಬಿಡುತ್ತೆ. ಮಿರಾಕಲ್ ಅಂತಲೇ ಕರಿಬೇಕು ಅದನ್ನು. ಮಿರಾಕಲ್ ನಡೆಯುತ್ತೆ. ಒಲಿಂಪಿಕ್ಸ್ನಿಂದ ಫೋಗಾಟ್ ಅನರ್ಹರಾಗ್ತಾರೆ. ಫೈನಲ್ಗೆ ಅವರಿಗೆ ಅವಕಾಶವೇ ಇರೋದಿಲ್ಲ. ಪ್ಲಸ್ ಸೆಮಿಫೈನಲಲ್ಲಿ ಗೆದ್ದಿದ್ದು ಸಹ ಲೆಕ್ಕಕ್ಕೆ ಬರೋದಿಲ್ಲ. ಹಾಗಾಗಿ ಬೆಳ್ಳಿ ಅಥವಾ ಚಿನ್ನ ಬರಬೇಕಾಗಿದ್ದಂತಹ ಸ್ಪಾಟ್ನಲ್ಲಿ ಭಾರತಕ್ಕೆ ಪದಕವೇ ಇಲ್ಲ ಆ ಪಂದ್ಯದಲ್ಲಿ ಅಥವಾ ಆ ಕ್ಯಾಟಗರಿಯಲ್ಲಿ ಅಂತ ಆಗಿಬಿಡುತ್ತೆ. ದಿಢೀರ್ ಬೆಳವಣಿಗೆಯಲ್ಲಿ ಇಡೀ ದೇಶ ದಿಗ್ಭ್ರಮೆಯಾಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಕೆಲವರನ್ನು ಹೊರತುಪಡಿಸಿ ಆ ಕಚಡ ಮನಸ್ಥಿತಿಗಳು ಯಾರು ಅನ್ನೋದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆ ನಂತರ ಒಂದಷ್ಟು ಡ್ರಾಮಾ ನಡೆಯುತ್ತೆ. ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡ್ತಾರೆ, ಎಕ್ಸ್ನಲ್ಲಿ ಬರೀತಾರೆ, ಇದೊಂದು ಆಘಾತಕಾರಿಯಾದಂತಹ ಸುದ್ದಿ, ಇದನ್ನು ಶಬ್ದಗಳಲ್ಲಿ ಹೇಳೋದಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ, ಹೀಗಾಗಬಾರ್ದಾಗಿತ್ತು, ಆದರೂ ನೀವು ಧೃತಿಗೆಡಬೇಡಿ, ನೀವು ನಮಗೆಲ್ಲ ಸ್ಫೂರ್ತಿದಾಯಕ ಆಟ ಆಡಿದ್ದೀರಿ, ಮುಂದೆ ಇದಕ್ಕಿಂತ ಶಕ್ತಿಯುತವಾಗಿ ಹೊರಬನ್ನಿ ಅಂತ ಒಂದು ಮೆಸೇಜನ್ನು ಫೋಗಾಟ್ ಅನರ್ಹತೆಯ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು, ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಎಕ್ಸ್ನಲ್ಲಿ ಬರ್ಕೊಳ್ತಾರೆ. ಇದರ ನಡುವೆ ಸುದ್ದಿಗಳು ಬರುತ್ತೆ. ನರೇಂದ್ರ ಮೋದಿಯವರು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ IOA ಏನಿದೆ ಅದರ ಅಧ್ಯಕ್ಷರಾಗಿರುವಂತಹ PT ಉಷಾ ಅವರಿಗೆ ಮಾತಾಡ್ತಾರೆ. ಏನು ನಡೀತು ಅಲ್ಲಿ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ತೆಗೆದುಕೊಳ್ತಾರೆ ಮತ್ತು ಕೇಳ್ತಾರೆ, ಏನೆಲ್ಲ ಸಾಧ್ಯ ಇದೆಯೋ ಈ ಒಂದು ಅನರ್ಹತೆಯನ್ನು ವಾಪಸ್ ತೆಗೆಯೋದಕ್ಕೆ ಆ ಎಲ್ಲವನ್ನು ಸಹ ಮಾಡಿ ಅಂತ ಮೋದಿಯವರು ಹೇಳ್ತಿದ್ದಾರೆ ಅಂತ ಸುದ್ದಿ ಮಾಧ್ಯಮಗಳು ಹೇಳ್ತವೆ. ಪಾರ್ಲಿಮೆಂಟಿನಲ್ಲಿ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ ಸಹ ಹೇಳ್ತಾರೆ. ಇಷ್ಟು ನಡೆದು ಹೋಯಿತು. ಕೆಲವೇ ಗಂಟೆಗಳ ಅಂತರದಲ್ಲಿ ಚಿನ್ನ ಅಥವಾ ಬೆಳ್ಳಿ, ಗೆದ್ದರೆ ಚಿನ್ನ ಸೋತರೆ ಬೆಳ್ಳಿ ಅಂತ ಕನ್ಫರ್ಮ್ ಆಗಿದ್ದಂತಹ ಕುಸ್ತಿ ಆ ಕ್ಯಾಟಗರಿಯಲ್ಲಿ 50 kg ಕ್ಯಾಟಗರಿಯಲ್ಲಿ ಭಾರತಕ್ಕೆ ಪದಕವೇ ಇಲ್ಲ. ನಮ್ಮ ಸ್ಪರ್ಧಿ, ಫೈನಲ್ ತಲುಪಿದ್ದಂತಹ ಸ್ಪರ್ಧಿ ಅನರ್ಹ ಅನ್ನುವ ಮಟ್ಟಕ್ಕೆ ಎಲ್ಲ ಬರುತ್ತೆ. ಸೊ ಇದರ ಹಿಂದೆ ಯಾವುದಾದ್ರೂ ಷಡ್ಯಂತ್ರ ಇದೆಯಾ ಅನ್ನುವಂತಹ ಮಾತುಗಳು ಚಾಲ್ತಿಗೆ ಬರೋದಕ್ಕೆ ಆರಂಭ ಆಗುತ್ತೆ. ಅದರ ಜೊತೆಗೇನೆ ನಾನು ಆರಂಭದಿಂದ ಹೇಳಿದ್ನಲ್ಲ, ನಿನ್ನೆ ಗೆದ್ದಾಗ ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಗೆದ್ದಾಗ, ವಿನೇಶ್ ಫೋಗಾಟ್ ಗೆದ್ದಾಗ ಬೇಜಾರು ಮಾಡಿಕೊಂಡಂತಹ ಒಂದಷ್ಟು ಕಂತ್ರಿ ಮನಸ್ಥಿತಿಗಳು ಮತ್ತು ಇವತ್ತು ಅನರ್ಹತೆಯ ಸಮಾಚಾರ ಹೊರ ಬಂದ ತಕ್ಷಣವೇ ಸಂತೋಷದಿಂದ ಕುಣಿದಾಡಿದಂತಹ ಅದೇ ದೇಶದ್ರೋಹಿ ಮನಸ್ಥಿತಿಗಳು ಬೇರೆ ಯಾರೂ ಅಲ್ಲ, BJP ಸಮರ್ಥಕರು, ಮೋದಿ ಭಕ್ತರು. ಸೊ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಕಳೆದ 1.5-2 ವರ್ಷದಿಂದಲೂ ಸಹ ಮಹಿಳಾ ಕುಸ್ತಿಪಟುಗಳು ಕುಸ್ತಿ ಫೆಡರೇಷನ್ನ ಮಾಜಿ ಅಧ್ಯಕ್ಷ ಆಗಿದ್ದಂತಹ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅನ್ನುವಂತಹ ವ್ಯಕ್ತಿಯ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪಗಳನ್ನು ಹೊರಿಸ್ತಾರೆ. ಆತ BJPಯ ಸಂಸದ. BJP ಸಂಸದನ ವಿರುದ್ಧ, BJP ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ, ಆರೋಪ ಹೊರಿಸಿದ್ರೆ, ಅದು ಯಾರೇ ಆಗಿರಲಿ, ಯಾವ ಹಿನ್ನೆಲೆಯಾಗಿರಲಿ, ಏನು ಕಾರಣನೇ ಆಗಿರಲಿ, ಅವರು ದೇಶದ್ರೋಹಿಗಳು ಅನ್ನೋದು BJP ಸಮರ್ಥಕರು ಮತ್ತು ಮೋದಿಯ ಸಮರ್ಥಕರ ಪ್ರಬಲವಾದಂತಹ ವಾದ. ಪ್ಲಸ್ ಅವರು ಕೀ ಕೊಟ್ಟಂತಹ ಕುಣಿಯುವಂತಹ ಗೋಧಿ ಮಾಧ್ಯಮಗಳ ವಾದ. ಅದೇ ಕೆಲಸವನ್ನು ಅವರು ಆ ಪ್ರತಿಭಟನೆಗಳ ಸಂದರ್ಭದಲ್ಲಿ ಮಾಡಿದರು. ಇದೇ ಫೋಗಾಟನ್ನು ದೇಶದ್ರೋಹಿಯ ರೀತಿ ಬಿಂಬಿಸಿದ್ರು.
ತಮ್ಮ ಅಹವಾಲನ್ನು ಹೇಳೋದಕ್ಕೆ ಹೊಸ ಸಂಸತ್ ಭವನದ ಉದ್ಘಾಟನೆಯ ದಿನ ಸಂಸತ್ ಭವನಕ್ಕೆ ಬರ್ತಿರ್ಬೇಕಾದ್ರೆ ಯಾವ ಹೆಣ್ಣು ಮಕ್ಕಳು ದೇಶಕ್ಕಾಗಿ ಕ್ರೀಡೆಯಲ್ಲಿ ಪಾಲ್ಗೊಂಡು ಶ್ರಮ ವಹಿಸಿ ಶ್ರದ್ಧೆಯಿಂದ ಮೆಡಲ್ಗಳನ್ನು ತೆಗೆದುಕೊಂಡು ಬರ್ತಾಯಿದ್ರು ಅಂತಹ ಹೆಣ್ಮಕ್ಕಳು ಸಂಸತ್ತಿಗೆ ಬರಬೇಕಾದ್ರೆ ಅವರನ್ನು ಅಡ್ಡಗಟ್ಟಿ ಅವರ ಮೇಲೆ ದೌರ್ಜನ್ಯ ಎಸಗಿ ಫಿಸಿಕಲಿ ಹ್ಯಾಂಡಲ್ ಮಾಡಿ ಹಲ್ಲೆ ನಡೆಸಿ ಅವರನ್ನು ರಸ್ತೆಯಲ್ಲಿ ಎಳೆದಾಡಲಾಯಿತು. ಅವರನ್ನು ಎತ್ಕೊಂಡು ಪೊಲೀಸವರು ಕರ್ಕೊಂಡೋದರು. ಇಷ್ಟೆಲ್ಲ ನಡೀತು. ಆಗಲೂ ಸಹ ಇದೇ BJP ಬೆಂಬಲಿಗರು, ಮೋದಿ ಬೆಂಬಲಿಗರು, ಮೋದಿ ಭಕ್ತರು ಪ್ಲಸ್ ಮಾರಿಕೊಂಡ ಮಾಧ್ಯಮಗಳು ಇದೇ ವಿನೇಶ್ ಫೋಗಾಟ್ ಮತ್ತು ಸಂಗಡಿಗರನ್ನು ದೇಶದ್ರೋಹಿಗಳು, ಯಾರ ಹತ್ರನೋ ದುಡ್ಡು ತಗೊಂಡು BJPಗೆ ಕೆಟ್ಟ ಹೆಸರು ತರೋದಕ್ಕೆ, ಮೋದಿಗೆ ಕೆಟ್ಟ ಹೆಸರು ತರೋದಕ್ಕೆ ಇದೆಲ್ಲ ನಾಟಕ ಮಾಡ್ತಿದ್ದಾರೆ, ಇವರೆಲ್ಲ ಅಯೋಗ್ಯರು ಅಂತ ಬಿಂಬಿಸ್ತಾರೆ. ಅದೇ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಒಂದೇ ಒಂದು ನೋಟಿಸ್ ಕೂಡ ಪಡೆಯೋದಿಲ್ಲ. ಸಂತೋಷವಾಗಿ ಹ್ಯಾಪಿಯಾಗಿ ಯಾವತ್ತು ಇವರ ಬಂಧನ ಆಗಿತ್ತೋ ರಸ್ತೆಯಲ್ಲಿ ದೇಶಕ್ಕೆ ಕೀರ್ತಿ ತಂದ ಹೆಣ್ಣು ಮಕ್ಕಳನ್ನು ಎಳೆದಾಡಲಾಗಿತ್ತೋ ಆವತ್ತು ವಿಕ್ಟ್ರಿ ಸಿಂಬಲ್ ತೋರಿಸ್ಕೊಂಡು ನಗ್ತಾ ಇದ್ದ. ನನ್ನನ್ನು ಏನು ಮಾಡೋಕ್ಕಾಗಲ್ಲ ನಿಮಗೆ ಅಂತ ಚಾಲೆಂಜ್ ಮಾಡ್ತಿದ್ದ. ಸೊ ಅಂತಹ ಸನ್ನಿವೇಶದಲ್ಲಿ ಸಹ ಆ BJPಯ ವರ್ತನೆ, ಪೊಲೀಸರ ವರ್ತನೆ, ಮೋದಿಯ ವರ್ತನೆ, ಹೆಸರಿಗೆ ಮಾತ್ರ ಆದರೂ ಹೋಗಿ ಕ್ರೀಡಾಪಟುಗಳ ಹತ್ರ ಹೋಗಿ ಅಥವಾ ಕರೆಸ್ಕೊಂಡು ಅವರನ್ನು ಏನಮ್ಮ ನಿಮ್ಮ ಸಮಸ್ಯೆ ಅಂತ ಮೋದಿ ಕೇಳಲಿಲ್ಲ. ಅದರ ಬಗ್ಗೆ ಒಂದು ಹೇಳಿಕೆ ಕೊಡಲಿಲ್ಲ. ಹೇಗೆ ಮಣಿಪುರದ ಹಿಂಸಾಚಾರದ ಬಗ್ಗೆ ಬಾಯಿ ಬಿಚ್ಚಲಿಲ್ವೋ ಹಾಗೆ ನರೇಂದ್ರ ಮೋದಿ ಈ ಕುಸ್ತಿಪಟುಗಳ ಸಮಸ್ಯೆಗಳ ವಿಚಾರದಲ್ಲಿ, ಪ್ರತಿಭಟನೆ ವಿಚಾರದಲ್ಲಿ, ಅವರ ದೌರ್ಜನ್ಯದ ಆರೋಪಗಳು, ಲೈಂಗಿಕ ದೌರ್ಜನ್ಯದ ಆರೋಪಗಳ ಹಿನ್ನೆಲೆಯಲ್ಲಿ ಸಹ ಅವರನ್ನು ಕ್ಯಾರೆ ಅಂತ ಮಾತಾಡಿಸಲಿಲ್ಲ. ಸೊ ಇದು ಹೋದ ವರ್ಷದವರೆಗೂ ನಡೀತಾ ಇತ್ತು, ಈಗಲೂ ಸಹ ನಡೀತಾ ಇದೆ, ಬೇರೆ ಹಂತದಲ್ಲಿ ಘಟ್ಟದಲ್ಲಿ ನಡೀತಾ ಇದೆ. ಈಗ ನಿನ್ನೆ ಅದೇ ಆತ್ಮಗಳು, ಯಾವೆಲ್ಲ ಆತ್ಮಗಳು ಅವತ್ತು ಇದೇ ಕುಸ್ತಿಪಟುಗಳನ್ನು ದೇಶದ್ರೋಹಿಗಳು, ಮಾರಿಕೊಂಡವರು ಅಂತೆಲ್ಲ ಕಿಂಡಲ್ ಮಾಡಿದ್ರಲ್ಲ, ಅವಹೇಳನ ಮಾಡಿದ್ರಲ್ಲ ಮೋದಿ ಭಕ್ತಿಯಲ್ಲಿ, BJP ಭಕ್ತಿಯಲ್ಲಿ, ಅದೇ ಜನ ನಿನ್ನೆ ಆಕೆ ಗೆದ್ದಾಗ, ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಗೆದ್ದಾಗ ಎಲ್ಲಿಲ್ಲದ ಆಘಾತ ಅನುಭವಿಸ್ಬಿಟ್ಟಿದ್ರು. ಗಪ್ಚುಪ್ಪು, ಒಳಗೊಳಗೆ ಉರಿ, ಸೈಲೆಂಟ್ ಆಗಿಬಿಟ್ರು. ಬೇರೆ ಕ್ರೀಡಾಪಟುಗಳು ಏನಾದ್ರು ಸಣ್ಣದಾಗಿ ಕಂಚಿನ ಪದಕ ತಂದರೂ ಕೂಡ ಬಾಕರ್ ಕಂಚಿನ ಪದಕ ಪಡೆದಾಗ ಏನು ಸಂಭ್ರಮ ಇತ್ತು ಮೀಡಿಯಾಗಳಲ್ಲಿ, BJP ಬೆಂಬಲಿಗರಲ್ಲಿ. ಅದರಲ್ಲೂ ವಿಶೇಷವಾಗಿ ಬಾಕರ್ ಹೇಳಿದಂತಹ ಹೇಳಿಕೆ, ನಾನು ಭಗವದ್ಗೀತೆಯನ್ನು ಓದ್ತೀನಿ, ಸಂತೋಷ. ಅದನ್ನು ಯಾವ ರೀತಿಯೆಲ್ಲ ಬಿಂಬಿಸಿದ್ರು, ಹಿಂದುತ್ವಕ್ಕೆ ಆ್ಯಡ್ ಮಾಡಿದ್ರು, ಏನೆಲ್ಲ ಮಾಡಿ ಸಂಭ್ರಮ ಪಟ್ಟರು. ಆದರೆ ವಿನೇಶ್ ಫೋಗಾಟ್ ಕಂಚಿನ ಪದಕ ಅಲ್ಲ, ಬೆಳ್ಳಿ ಅಥವಾ ಚಿನ್ನಕ್ಕೆ ಕನ್ಫರ್ಮ್ ಟಿಕೆಟ್ ಸಿಕ್ಕಿದ್ದಾಗ ಇವರಿಂದ ಒಂದು ಶುಭಾಶಯ ಬರಲಿಲ್ಲ. ಇನ್ನೂ ಸಾಕಷ್ಟು ಅವಹೇಳನದ ರೀತಿಯಲ್ಲೇ ಆಕೆಯನ್ನು ನೋಡ್ತಾಯಿದ್ರು, ಟ್ರೋಲ್ ಮಾಡೋಕ್ಕೆ ನೋಡ್ತಾಯಿದ್ರು IT ಸೆಲ್ನವರು, BJP IT ಸೆಲ್ನವರು, ಭಕ್ತ ಗುಂಪುಗಳು. ಅವರ ಸಂಕಟ ನಿನ್ನೆ ಹಾಗಿತ್ತು. ರಾತ್ರಿ ಸೆಮಿಫೈನಲ್ ಗೆದ್ದ ಮೇಲೆ ಅವರ ಸಂಕಟ ಇನ್ನಷ್ಟು ಉತ್ತುಂಗಕ್ಕೆ ಹೋಯಿತು. ಹೇಗೋ ಪಾಪ ಹೊಟ್ಟೆ ಉರಿಯಲ್ಲೇ ಭಾರತಕ್ಕೆ ಪದಕ ಬರೋದು ಕೂಡ ಇವ್ರಿಗೆ ಹೊಟ್ಟೆ ಉರಿ. ಆ ಹೊಟ್ಟೆ ಉರಿಯಲ್ಲೇ ಮಲಗಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಅವರು ಹೊಟ್ಟೆ ಉರಿಗೆ ಹಾಲು ಸುರಿದಂಗಾಯಿತು. ವಿನೇಶ್ ಫೋಗಾಟ್ ಅನರ್ಹರಾಗಿದ್ದಾರೆ ಅನ್ನುವಂತಹ ಸುದ್ದಿ ಬಂತು. ಅದು ಏನು, ದೇಹದ ತೂಕದಲ್ಲಿ ವ್ಯತ್ಯಾಸವಾಗಿದೆ. 100 ಗ್ರಾಮ್ ಅವರು ಸ್ಪರ್ಧೆ ಮಾಡ್ತಿದ್ದಂತಹ 50 ಕಿಲೋಗ್ರಾಮ್ ಕ್ಯಾಟಗರಿಗಿಂತ ಹೆಚ್ಚಿದೆ ಅವರ ದೇಹ ತೂಕ ಅಂತ. ಆನಂತರ ಸುದ್ದಿಗಳು ಬಂತು, ದಿಢೀರಂತ ಅವರಿಗೆ 1 kg ತೂಕ ಜಾಸ್ತಿ ಆಯಿತು. ಅದನ್ನು ಇಳಿಸೋದಕ್ಕೆ ಪಾಪ ಇಡೀ ರಾತ್ರಿ ನಿದ್ದೆ ಮಾಡದೆ ಎಕ್ಸಸೈಸ್ ಮಾಡಿ ಊಟ ನೀರು ಬಿಟ್ಟು ರಕ್ತವನ್ನು ಸಹ ಸಿರಿಂಜಿಗಳಿಂದ ತೆಗೆದು ತನ್ನ ಕೂದಲನ್ನು, ಉಗುರುಗಳನ್ನು ಸಹ ಕಟ್ ಮಾಡಿಕೊಂಡ್ರಂತೆ ಪಾಪ. ಬೆಳಗ್ಗೆಗೆ ನನ್ನ ತೂಕ 50 kg ಒಳಗೆ ಬರಬೇಕು ಅಂತ, ಆದರೂ ಸಾಧ್ಯ ಆಗಲಿಲ್ಲ. ತೂಕ ನೋಡಿದ್ರು 50 kg 100 ಗ್ರಾಮ್ ಬಂತಂತೆ. ಹಾಗಾಗಿ ಅವರನ್ನು ಅನರ್ಹ ಅಂತ ಘೋಷಣೆ ಮಾಡಿಬಿಟ್ರು. ಸೊ ಇಲ್ಲಿ ಷಡ್ಯಂತ್ರದ ಮಾತುಗಳು ಎದ್ದು ಬರ್ತವೆ. ಒಂದೇ ರಾತ್ರಿಯಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ತೂಕ ಏರಿಕೆ ಹೇಗಾಯಿತು, 1 kg ಏರಿಕೆ ಹೇಗಾಯಿತು? ಡಯಟಿಷಿಯನ್ ಅಂತ ಒಬ್ಬರು ಇರ್ತಾರೆ, ಕೋಚ್ ಇರ್ತಾರೆ, ಮೆಡಿಕಲ್ ಸ್ಟಾಫ್ ಇರ್ತಾರೆ,
ಒಲಿಂಪಿಕ್ಗೆ ಹೋಗಿರುವಂತಹ ತಂಡದಲ್ಲಿ ಎಲ್ಲರೂ ಇರ್ತಾರೆ. ಅವರೆಲ್ಲರೂ ಸಹ ಏನು ಮಾಡ್ತಿದ್ರು, ಹೇಗಾಯಿತು ಇದು ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈ ರೀತಿಯಾಗಿ ನನ್ನ ಕೆರಿಯರನ್ನು ಹಾಳು ಮಾಡೋದಕ್ಕೆ ಸ್ಕೆಚ್ ಹಾಕ್ತಿದ್ದಾರೆ ಅಂತ ಇದೇ ವಿನೇಶ್ ಫೋಗಾಟ ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ಹೇಳ್ಕೊಂಡಿರ್ತಾರೆ. ಅದು ಡೋಪಿಂಗ್ ಕಾನ್ಸ್ಪಿರಸಿ ನಡೀತಾ ಇದೆ, ಅಂದರೆ ಮಾದಕ ವಸ್ತುಗಳನ್ನು ತೆಗೆದುಕೊಳ್ತಾ ಇದ್ದೀನಿ ಅಂತ ನನ್ನನ್ನು ಸಿಲುಕಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಅಂತ ಅವರು ಆರೋಪ ಮಾಡಿದರು. ಅದು ಆರೋಪಗಳು ಈಗ ನೆನಪಾಗ್ತಿದ್ದಾವೆ. ಯಾಕಂದರೆ ಆ ಆರೋಪದ ಹಿನ್ನೆಲೆಯಲ್ಲಿ ಇವರು ಫೈನಲ್ ದಿನ ಹೀಗೆ ದಿಢೀರಂತ ದೇಹದ ತೂಕದಲ್ಲಿ ವ್ಯತ್ಯಾಸ ಆಗತ್ತೆ, ಏರಿಕೆ ಆಗತ್ತೆ. ಅಂದರೆ ಷಡ್ಯಂತ್ರದ ಮಾತುಗಳು ಬರೋದು ಸಹಜ. ಜೊತೆಗೆ ಈ ಸರ್ಕಾರದ ವಿರುದ್ಧನೇ ಅವರು ಹೋರಾಟ ಮಾಡಿದ್ದು, ಮೋದಿ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಿದ್ದು. ಯಾರಿಗೆ ಒಂದು ಪದಕ ಬಂದರೆ ದಿಢೀರಂತ ನರೇಂದ್ರ ಮೋದಿ ಅವರು ಫೋನ್ ಮಾಡ್ತಾರೆ, ಅವರನ್ನು ಮಾತಾಡಿಸ್ತಾರೆ, ಅದು ಎಲ್ಲ ಕಡೆ ಸುದ್ದಿ ಆಗುತ್ತೆ. ಈಗ ಬೆಳ್ಳಿ ಅಥವಾ ಚಿನ್ನ ಗೆಲ್ಲುವಂತಹ ಸ್ಥಾನದಲ್ಲಿ ನಿಂತಿರುವಂತಹ ವಿನೇಶ್ ಫೋಗಾಟ್ ಫೋನ್ ಮಾಡಲೇಬೇಕಿತ್ತು ಮೋದಿ. ಯಾಕೆಂದರೆ ಒಂದು ಪದಕ ಖಚಿತ ಆಗಿದೆ, ಗೆದ್ದರೆ ಪದಕ ಅಲ್ಲ, ಸೋತ್ರೂ ಸಹ ಪದಕನೇ. ಅಂತಹ ಒಂದು ರೀತಿಯಾದಂತಹ ಏನಂತಾರೆ ಅದನ್ನು, ಮೋದಿಯವರಿಗೆ ಮುಖ ಹೇಗಿರುತ್ತೆ ಮಾತಾಡೋದಕ್ಕೆ ಅನ್ನುವಂತಹ ಪ್ರಶ್ನೆಗಳು ಹೇಳ್ತಿರಬೇಕಾದ್ರೇ ಈ ಅನರ್ಹತೆ ಬರೋದು ಕೂಡ ಷಡ್ಯಂತ್ರದ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಜೊತೆಗೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅನ್ನುವಂಥದ್ದು ಇದೆಯಲ್ಲ, ಈ ಅಥ್ಲೆಟಿಕ್ಸ್ ಎಲ್ಲವನ್ನು ಸಹ ಕಂಟ್ರೋಲ್ ಮಾಡುವಂಥದ್ದು, ಆ ಸಂಸ್ಥೆಯ ಅಧ್ಯಕ್ಷೆ ಮಾಜಿ ಅಥ್ಲೀಟ್, ಭಾರತದ ಐಕಾನಿಕ್ ಅಥ್ಲೀಟ್, ಎಲ್ರಿಗೂ ಕೂಡ ಒಂದು ರೀತಿ ಸ್ಫೂರ್ತಿದಾಯಕವಾದಂತಹ ಕ್ರೀಡಾಪಟು PT ಉಷಾ ಅವರು ಕೇವಲ IOA ಅಧ್ಯಕ್ಷರಾಗಿದ್ದಿದ್ರೆ, ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಿದ್ರೆ ಈ ರೀತಿ ಅನುಮಾನಗಳು ಬರ್ತಾ ಇರಲಿಲ್ಲ PT ಉಷಾ ವಿಚಾರದಲ್ಲಿ. ಆದರೆ ಈಗ ಅನುಮಾನ ಯಾಕೆ ಬರುತ್ತೆ ಅಂದರೆ, ಅವರು ಕೇವಲ ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಮಾತ್ರ ಅಲ್ಲ, BJPಯಿಂದ ಆಯ್ಕೆಯಾಗಿರುವಂತಹ ರಾಜ್ಯಸಭಾ ಮೆಂಬರ್ ಸಹ ಹೌದು. ರಾಜ್ಯಸಭಾ ಸಂಸದರು PT ಉಷಾ BJP ಆಯ್ಕೆ ಮಾಡಿರೋದು ಅವರನ್ನು. ಎಲ್ಲಿಗೆ ಎಲ್ಲವೂ ಬಂದು ಅನುಮಾನಗಳಿಗೆ ಒಂದಷ್ಟು ಎಡೆ ಮಾಡಿಕೊಡುವಂತಹ ಸನ್ನಿವೇಶವನ್ನು ಕ್ರಿಯೇಟ್ ಮಾಡುತ್ತೆ. ಒಂದು, ವಿನೇಶ್ ಫೋಗಾಟ್ 4 ತಿಂಗಳ ಹಿಂದೆಯೇ ನನ್ನ ಮೇಲೆ ಷಡ್ಯಂತ್ರ ನಡೀತಾ ಇದೆ, ಮಾದಕ ವಸ್ತುಗಳ ವಿಚಾರದಲ್ಲಿ ನನ್ನನ್ನು ಸಿಲುಕಿಸುವ ಪ್ರಯತ್ನ ನಡೀತಾ ಇದೆ, ನನ್ನ ಕೆರಿಯರನ್ನು ಮುಗಿಸುವಂಥ ಪ್ರಯತ್ನ ನಡೀತಾ ಇದೆ ಅಂತ ಆರೋಪ ಮಾಡ್ತಾರೆ. ಇನ್ನೊಂದು, ಭಕ್ತಗಣ, BJPಯ ಭಕ್ತರು, ಮೋದಿಯ ಭಕ್ತರು ಎಲ್ಲ ಸೇರಿಕೊಂಡು ನಿರಂತರವಾಗಿ ಟ್ರೋಲ್ ಮಾಡ್ಕೊಂಡು ಬರ್ತಾರೆ. ಅವರು ಗೆದ್ದಾಗ ಸಾಕಷ್ಟು ಸಂಕಟ ಅನುಭವಿಸ್ತಾರೆ, ದೇಶ ಪದಕ ಗಳಿಸುತ್ತೆ ಅನ್ನೋದನ್ನು ಪಕ್ಕಕ್ಕಿಟ್ಟು ಸೋಲಬೇಕು ಅಂತ ಅವರು ಕಾಯ್ತಿರ್ತಾರೆ. ಪ್ಲಸ್ ಯಾವಾಗ ಅನರ್ಹತೆಯ ಸುದ್ದಿ ಬರುತ್ತೋ ಸಂಭ್ರಮಾಚರಣೆಯಲ್ಲಿ ತೊಡಗಿಬಿಡ್ತಾರೆ. ಆ ಸುದ್ದಿ ಪ್ರಕಟಿಸಿದ ಸುದ್ದಿ ಪೇಜ್ಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನಗುವಂಥ ಇಮೋಜಿಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ಕಮೆಂಟ್ಗಳನ್ನು ನೋಡಿದ್ರೆ ಸಹ ನಿಮಗೆ ಅರ್ಥ ಆಗುತ್ತೆ ಯಾವ ಮಟ್ಟಕ್ಕೆ ಇವರು ದ್ವೇಷಿಸ್ತಾರೆ. BJP ವಿರುದ್ಧ ಧ್ವನಿ ಎತ್ತದವರು, ಅವರು ಭಾರತಕ್ಕೆ ಪದಕ ತಂದರೂ ಸರಿ, ಭಾರತೀಯರೇ ಆಗಿದ್ದರೂ ಸರಿ, ಭಾರತ ಮಾತಾನೇ ಆಗಿದ್ದರೂ ಸರಿ, ಇವರು ದ್ವೇಷಿಸ್ತಾರೆ ಅನ್ನೋದಕ್ಕೆ ಅದೇ ಸಂಪ್ರದಾಯ. ಕಮೆಂಟ್ಗಳಲ್ಲಿ ಕೆಲವು ಕಮೆಂಟ್ಗಳನ್ನು ಓದ್ತಾ ಇದ್ದರೆ ನಮಗೆ ರಕ್ತ ಕುದಿಯುತ್ತೆ. ಒಂದು ಕಮೆಂಟ್ ಹೇಳುತ್ತೆ, 100 ಗ್ರಾಮ್ ಕೊಬ್ಬು ಜಾಸ್ತಿ ಇತ್ತು, ದೇಶದ್ರೋಹಿಗಳ ಪರ ಸೇರಿಕೊಂಡ್ರೆ ದೇವರು ಎಲ್ಲಿ ಯಾವಾಗ ಹೊಡಿಬೇಕು ಅಲ್ಲಿ ಹೊಡಿತಾನೆ ಅಂತ ಒಬ್ಬ ಅಯೋಗ್ಯ ಬರ್ಕೊಂಡಿದ್ದಾನೆ. ಸ್ಮೈಲಿ ಎಮೋಜಿಗಳು ಅವನಿಗೆ ಸಪೋರ್ಟ್ ಆಗಿ ಬರ್ತವೆ. ಇನ್ನೊಬ್ಬ ಉತ್ತರ ಭಾರತದವನು ಬರ್ಕೊಳ್ತಾನೆ, ಅದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಶ್ಲೀಲ ಅಂದರೆ ಅಶ್ಲೀಲ, ಅಷ್ಟು ಅಶ್ಲೀಲ, ಯಾಕೆ 100 ಗ್ರಾಮ್ ಜಾಸ್ತಿ ಆಯಿತು ಅನ್ನೋದ್ರ ಬಗ್ಗೆ ಅವನು ಲೈಂಗಿಕ ಕ್ರಿಯೆವರೆಗೂ ಹೋಗಿ ಬರ್ಕೊಳ್ತಾನೆ. ಅಸಹ್ಯ, ಅದನ್ನು ಹೇಳೋಕ್ಕಾಗಲ್ಲ, ಆ ಮಟ್ಟಕ್ಕೆ ಅಸಹ್ಯ. ಇದು ಮೋದಿ ಭಕ್ತರು, BJP ಭಕ್ತರು ಮಾಡಿದಂತಹ ಅಸಹ್ಯ. ಸೊ ಇಲ್ಲಿಗೇನೆ ಷಡ್ಯಂತ್ರದ ಒಂದು ವಾಸನೆ, ದುರ್ವಾಸನೆ ಎದ್ದು ಬರುತ್ತೆ. ಈ ವಿಚಾರದಲ್ಲಿ ಇನ್ನೊಂದು ಘಟನೆ ನನಗೆ ನೆನಪಾಗುತ್ತೆ. ಅದು 2012ರ ಲಂಡನ್ ಒಲಿಂಪಿಕ್ಸ್ ಸಂದರ್ಭದಲ್ಲಿ ನಡೆದಂಥದ್ದು. ಇದೇ ಕುಸ್ತಿ ವಿಭಾಗದಲ್ಲಿ, ಕುಸ್ತಿ ಕ್ರೀಡೆಯಲ್ಲಿ ನಡೆದಂತಹ ಘಟನೆ.
ಇದೇ ರೀತಿ ಭಾರತದ ಕುಸ್ತಿಪಟು, ಪುರುಷ ಕುಸ್ತಿಪಟು ಸುಶೀಲ್ ಕುಮಾರ್ ಫೈನಲ್ ಪ್ರವೇಶ ಮಾಡ್ತಾರೆ. ಫೈನಲ್ ಪ್ರವೇಶ ಮಾಡಿದಂತಹ ಸುಶೀಲ್ ಕುಮಾರ್ ಆಟವನ್ನು ನಾನು ಲೈವ್ ನೋಡ್ತಾ ಇದ್ದೆ. ಯಾಕೆಂದರೆ ಭಾರತಕ್ಕೆ ಚಿನ್ನ ಬರಬಹುದು ಅನ್ನುವಂಥ ಆಸೆಯಲ್ಲಿ ನಾನು ಕೂಡ ಲೈವ್ ನೋಡ್ತಾ ಇದ್ದೆ ಅದನ್ನು. ಆ ಸಂದರ್ಭದಲ್ಲಿ ಆ ಫೈನಲ್ ನೋಡ್ತಿರ್ಬೇಕಾದ್ರೆ ನನಗೆ ಅನುಮಾನ ಆಯಿತು, ಸುಶೀಲ್ ಕುಮಾರ್ ತನ್ನ ಪೂರ್ಣ ಪ್ರಮಾಣದ ಶಕ್ತಿಯನ್ನು, ಟ್ಯಾಲೆಂಟನ್ನು ತೋರಿಸ್ತಾ ಇಲ್ಲ, ಯಾಕೋ ಹಿಂಜರಿಕೆ ಇದೆಯಲ್ಲ, ಸರಿಯಾಗಿ ಆಡ್ತಿಲ್ವಲ್ಲ, ಉದ್ದೇಶಪೂರ್ವಕವಾಗಿ ಸೋಲ್ತಾ ಇರೋ ರೀತಿಯಲ್ಲೇ ಕಾಣ್ತು ನನಗೆ. ಉದ್ದೇಶಪೂರ್ವಕವಾಗಿ ಸೋಲ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲೇ ಕಾಣ್ತು. ಸೋತ್ಬಿಟ್ರು ಆ ಮ್ಯಾಚನ್ನು. ಅವರನ್ನು ಆರಾಮಾಗಿ ಯಾವುದೇ ರೀತಿಯಾದಂತಹ ದೊಡ್ಡ ಪ್ರತಿರೋಧ ಇಲ್ಲದೆ ಸೋತೋದ್ರು. ಸೆಮಿಫೈನಲ್, ಕ್ವಾರ್ಟರ್ ಫೈನಲ್ಸ್ ಎರಡನ್ನೂ ನೋಡಿದ್ದೆ. ಆಗಿದ್ದಂತಹ ಚುರುಕು, ಶಕ್ತಿ, ಒಂದು ರೀತಿಯಾದಂತಹ ಕ್ವಿಕ್ನೆಸ್ ಯಾವುದೂ ಸಹ ಫೈನಲ್ಸಲ್ಲಿ ಕಾಣಿಸ್ಲಿಲ್ಲ. ಸುಮ್ಮನೆ ಹಿಂಗೆ ಬಂದು ಹಿಂಗೆ ಸೋತೋದ್ರು. ಆ ನಂತರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ, ಅಥವಾ ಮೀಡಿಯಾಗಳ ಮುಂದೆ ಮಾತಾಡ್ತಾ ಹೇಳ್ತಾರೆ, ನಾನು ಶಕ್ತಿಹೀನನಾಗಿದ್ದೆ. ಯಾಕೆಂದರೆ ಸೆಮಿಫೈನಲ್ ಮುಗಿದ ನಂತರ ನಾನು ಏನು ತಿನ್ನೋ ಗೊತ್ತಿಲ್ಲ, ಹೊಟ್ಟೆ ಕೆಟ್ಟೋಯ್ತು, ಬೇಧಿ ಮತ್ತು ವಾಂತಿ ಶುರುವಾಯಿತು. ಈ ಫೈನಲ್ಸ್ಗಿಂತ ಮೊದಲು 7-8 ಬಾರಿ ನನಗೆ ವಾಂತಿ ಮತ್ತು ಬೇಧಿಯಾಗಿದೆ. ನನ್ನ ದೇಹ ಸಂಪೂರ್ಣವಾಗಿ ನಿಶಕ್ತಿಯಿಂದ ಕಾಡ್ತಾ ಇದೆ. ಹಾಗಾಗಿ ನಾನು ಹೆಚ್ಚಿಗೆ ಆಡೋದಕ್ಕೆ ಆಗಲಿಲ್ಲ, ಗೆಲ್ಲೋದಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಆಗಲೂ ಸಹ ಆಶ್ಚರ್ಯ ಆಗುತ್ತೆ. ಒಲಿಂಪಿಕ್ಸ್ ಗೇಮ್ಸ್ ರೀ ಇದು. ಒಲಿಂಪಿಕ್ಸ್ ಗೇಮ್ಸ್ನ ಫೈನಲ್ಸ್. ಕೋಚ್ ಏನು ಮಾಡ್ತಿದ್ರು, ಮೆಡಿಕಲ್ ಆಫೀಸರ್ಸ್ ಏನು ಮಾಡ್ತಿದ್ರು, ಡಯಟಿಷಿಯನ್ ಏನು ಮಾಡ್ತಿದ್ರು, ಸಪೋರ್ಟ್ ಸ್ಟಾಫ್ ಏನಿದ್ರು, ಅಸಿಸ್ಟೆಂಟ್ ಕೋಚ್ ಏನಿದ್ರು, ಎಲ್ಲರೂ ಇರ್ತಾರಲ್ವಾ. ಫೈನಲ್ಸ್ಗೆ ಬಂದಂತಹ ವ್ಯಕ್ತಿಗೆ ಏನು ಕೊಡ್ತಾ ಇದ್ದೀವಿ ಊಟ, ಅವ್ರು ಏನು ತಿಂತಾ ಇದ್ದಾರೆ, ಅವರಿಗೆ ಫುಡ್ ಪಾಯ್ಸನ್ ಆಗುತ್ತೆ ಅಂದರೆ ಏನರ್ಥ? ಅನುಮಾನ ಮೂಡಲ್ವಾ? ಆದರೆ ಅದು ಹಾಗೆ ಮುಗಿದೋಯ್ತು. ಈಗ ಅದೇ ರೀತಿ ಫೈನಲ್ ಸಂದರ್ಭದಲ್ಲಿ ವಿನೇಶ್ ಫೋಗಾಟ್ ವಿಚಾರದಲ್ಲಿ ಇಂತಹ ಒಂದು ಘಟನೆ ನಡೆದಿದೆ. ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ 1 kg ದೇಹದ ತೂಕ ಹೆಚ್ಚಾಗಿದೆ. ಏನೇ ಪ್ರಯತ್ನ ಮಾಡಿದ್ರೂ ಸಹ ಅದು ಕೊನೆಗೆ 100 ಗ್ರಾಮಲ್ಲಿ ಬಂದು ಸಿಗಾಕೊಂಡಿದೆ. ಕೂದಲು ಕಟ್ ಮಾಡಿ, ರಕ್ತ ಒಂದಷ್ಟು ಹೊರಗೆ ತೆಗೆದು, ಉಗುರುಗಳನ್ನು ಕಟ್ ಮಾಡಿ, ಊಟ ನೀರು ತೆಗೆದುಕೊಳ್ಳದೇನೆ ಹೋಗಿ ತೂಕ ಕೊಟ್ಟರು ಸಹ 100 ಗ್ರಾಮ್ 140 ಕೋಟಿ ಜನರ ಕನಸುಗಳಿಗೆ ಮೈನಸ್. ಈ ಮೋದಿ ಭಕ್ತರು, BJP ಭಕ್ತರು 140 ಕೋಟಿ ಇಲ್ಲ, ಅವರನ್ನು ಮೈನಸ್ ಮಾಡಬೇಕು. ಯಾಕಂದರೆ ಅವ್ರಿಗೆ ಖುಷಿ. ಅವರ ಖುಷಿ ಇದ್ದಕ್ಕಿದ್ದ ಹಾಗೆ ವೆಯ್ಟ್ ಗೇನ್ ಆಗಿದ್ದು. ನರೇಂದ್ರ ಮೋದಿ ಅವರು ಯಾವ ಟ್ವೀಟನ್ನು ಮಾಡಿರಲಿಲ್ಲ, ಎಕ್ಸನ್ನು ಅವರು ಒಂದೇ ಒಂದು ಪೋಸ್ಟ್ ಹಾಕಿರಲಿಲ್ಲ. ಬೇರೆ ಕ್ರೀಡಾಪಟುಗಳು ಸಣ್ಣ ವಿಚಾರ ಆದರೂ ಸಹ ಎಕ್ಸಲ್ಲಿ ಬರುವಂತಹ ನರೇಂದ್ರ ಮೋದಿ ಅವರು, ಕ್ರಿಕೆಟ್ ಆಟಗಾರರ ಬೆರಳಿಗೆ ಗಾಯ ಆದರೆ ಟ್ವೀಟ್ ಮಾಡುವಂತಹ ನರೇಂದ್ರ ಮೋದಿ ಅವರು, ಫೋಗಾಟ್ ಸೆಮಿಫೈನಲ್ ಗೆದ್ದು ಬೆಳ್ಳಿ ಅಥವಾ ಚಿನ್ನ ಗೆಲ್ಲೋದು ಖಾತ್ರಿ ಅಂದ ಮೇಲೂ ಸಹ ಬೆಸ್ಟ್ ಆಫ್ ಲಕ್ ಅಂತ ಸಹ ಫೈನಲ್ಸ್ಗೆ ಒಂದು ಪೋಸ್ಟ್ ಹಾಕಿರಲಿಲ್ಲ. ಆದರೆ ಯಾವಾಗ ಅನರ್ಹ ಅಂತ ಸುದ್ದಿ ಬಂತ ಪೋಸ್ಟ್ ಹಾಕಿದ್ರು. ಎಲ್ಲವೂ ಸಹ ಅನುಮಾನ ಮೂಡಿಸುತ್ತೆ. ಪ್ಲಸ್ ಫೋಗಾಟ್ ಹೇಳಿದಂತಹ ಹೇಳಿಕೆ, ಏಪ್ರಿಲ್ನಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಮಾದಕ ದ್ರವ್ಯದ ವಿಚಾರದಲ್ಲಿ ನನ್ನನ್ನು ಸಿಲುಕಿಸುವಂತಹ ಪ್ರಯತ್ನ, ನನ್ನ ಕೆರಿಯರ್ ಎಂಡ್ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಅನ್ನುವಂತಹ ಹೇಳಿಕೆ ಇದೆಯಲ್ಲ, ಅದೆಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಸಹ ಬೇಜಾರಾಗುತ್ತೆ. ಸೊ ಈ ಸರ್ಕಾರ ನಿಜವಾಗ್ಲೂ ಸಹ ಈ ದೇಶದಲ್ಲಿ ಕ್ರೀಡೆಯನ್ನು ಬೆಳೆಸಬೇಕು ಅಂತಿದ್ದರೆ, ಈ ಸರ್ಕಾರ ಕ್ರೀಡೆ ವಿಚಾರದಲ್ಲಿ ನಿಯತ್ತಾಗಿದೆ ಅಂತ ತೋರಿಸ್ಬೇಕಾಗಿದ್ದರೆ ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಪ್ಲಸ್ ಸುಮ್ಮನೆ ಬಿಟ್ಟಿದ್ದಾರಲ್ಲ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅನ್ನುವಂತಹ ಗೂಳಿಯನ್ನು, ಆತನ ವಿರುದ್ಧ ಸೂಕ್ತ ಕ್ರಮ ಆಗಬೇಕು. ಕ್ರೀಡಾಪಟುಗಳು ಬಂದು ದೇಶಕ್ಕಾಗಿ ಪದಕ ತಂದಂತಹ ಕ್ರೀಡಾಪಟುಗಳು ರೋಡಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಕಣ್ಣೀರು ಹಾಕದ ಪೊಲೀಸರ ಲಾಠಿ ಎಟ್ಟು ತಿಂತಾ ಇದ್ದರೆ ನೀವು ಮಾತಾಡೋದಿಲ್ಲ. ಆ ಒಂದು ವ್ಯಕ್ತಿಯ ಪರವಾಗಿ ನಿಲ್ತೀವಿ, ಆರೋಪಿಯ ಪರವಾಗಿ ನಿಲ್ತೀವಿ ಅನ್ನುವಂಥದ್ದು ನಾಚಿಕೆಗೇಡು, ಷಡ್ಯಂತ್ರ ಅನ್ನುವಂಥ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟೇ ಕೊಡುತ್ತೆ. ಸೊ ಆ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಸಮಗ್ರ ತನಿಖೆ ಆಗಬೇಕು, ಗೊತ್ತಾಗಬೇಕು ಈ ದೇಶದ ಜನಕ್ಕೆ. ಪ್ಲಸ್ ಈ ಅತೃಪ್ತ ಆತ್ಮಗಳು, ಅಸಹ್ಯ ಆತ್ಮಗಳು, ಕೊಳಕು ಆತ್ಮಗಳಿದ್ದಾವಲ್ಲ, ಮೋದಿ ಭಕ್ತರು ಅಂತ ಕರೆಸ್ಕೊಳ್ಳುವಂಥವರು, BJP ಭಕ್ತರು ಅಂತ ಕರೆಸ್ಕೊಳ್ಳುವಂಥವರು, ಫೋಗಾಟ್ ಅವರಿಗೆ ಜಯ ಬಂದಾಗ
ಬೇಜಾರು ಮಾಡ್ಕೊಂಡಂಥವರು ಮತ್ತು ಫೋಗಾಟ ಅನರ್ಹ ಆದಾಗ ಈ ರೀತಿ ಸಂಭ್ರಮ ಪಡ್ತಾ ಇರುವಂಥವ್ರು. ಇವರಿಗೆ ಯಾವ ಮದ್ದು ಇಲ್ಲ, ಥೂ ಅಂತ ಉಗಿಯೋದೊಂದು ಮಾತ್ರನೇ ಮದ್ದು, ಅದೊಂದು ಮಾತ್ರ ಮದ್ದು ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಏನು ಇಬ್ಬರ ಹುಚ್ಚು ನಾಯಿಗಳ ಥರ ಬೀದಿಗೂ ಇದ್ದಾರೆ. ಎಷ್ಟು ಜನರ ಮೇಲೆ ಅಂತ ಕ್ರಮ ಕೈಗೊಳ್ಳೋಕ್ಕಾಗತ್ತೆ? ಅಂತಹ ಆತ್ಮಗಳನ್ನು ಚೀತು ಅಂದು ಮಿಕ್ಕ ವಿಚಾರದಲ್ಲಿ ತನಿಖೆ ಮಾಡಿ ಒಂದು ನ್ಯಾಯವನ್ನು ಒದಗಿಸಬೇಕು. ಕ್ರೀಡೆಯನ್ನು ಕಾಪಾಡ್ತಿದ್ದೀವಿ, ಕ್ರೀಡೆಯನ್ನು ಪ್ರೋತ್ಸಾಹ ಕೊಡ್ತಿದ್ದೀವಿ ಅಂತ ತೋರಿಸ್ಕೋಬೇಕು ಈ ಸರ್ಕಾರ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕ್ರೀಡಾಪಟು ಆಗೋದಕ್ಕೆ ಹಿಂಜರಿಬೇಕಾಗುತ್ತೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಹೆಣ್ಣು ಮಕ್ಕಳು. ಇದು ಇವತ್ತಿನ ಪರಿಸ್ಥಿತಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.